ನಾನಿವತ್ತು ದಾವಣಗೆರೆ ಇದ್ದು ಒಬ್ಬರು ಸ್ಪೆಷಲ್ ಪರ್ಸನ್ಗೆ ಒಂದು ಸರ್ಪ್ರೈಸ್ ಗಿಫ್ಟ್ ತರೋಣ ಅಂತ ಹೇಳ್ಬಿಟ್ಟು ಏನು ಸರ್ಪ್ರೈಸ್ ಗಿಫ್ಟ್ ಅಂತ ಮುಂದೆ ಲಾಗಲ್ಲಿ ಹೇಳ್ತೀನಿ. ಲಾಗನ್ನು ಕೊನೆಯವರೆಗೂ ನೋಡ್ಕೊಂಡು ಬನ್ನಿ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿ ಹುಡುಗ ರಮೇಶ್. ನನ್ನ ಜೀವನದಲ್ಲಿ ಇರುವಂಥ ಒಬ್ಬರು ಸ್ಪೆಷಲ್ ಪರ್ಸನ್ಗೆ ಒಂದು ಸರ್ಪ್ರೈಸ್ ಗಿಫ್ಟ್ ತರೋಣ ಅಂತ ಹೇಳ್ಬಿಟ್ಟು ನಾನಿವತ್ತು ದಾವಣಗೆರೆಗೆ ಬಂದೆ. ಹೌದು ಗುರು, ಮತ್ತು ಏನು ಗಿಫ್ಟ್ ಅಂತ ಕೇಳಕ್ಕೆ ಹೋಗ್ಬಿಡ್ರಿ. ಅದನ್ನ ಇವಾಗಲೇ ಹೇಳಿದರೆ ಸರ್ಪ್ರೈಸ್ ಆಗಿರಲ್ಲ. ನನ್ನ ಸ್ಪೆಷಲ್ ಪರ್ಸನ್ಗೆ ಕೊಟ್ಟ ಮೇಲೆ ಹೇಳ್ತೀನಿ. ನಾನು ಗಿಫ್ಟನ್ನು ತೊಗೊಂಡು ಸೀದಾ ಬಂದಿದ್ದೆ ಮನೆಗೆ. ಸ್ವಲ್ಪ ಸಾಮಾನು ಬೇಕಿತ್ತು ತೊಗೊಳೋಕ್ಕೆ. ಹೊಸ ಮನೆಗೆ ಕಲ್ಲು ಹಾಕ್ಸ್ತಿದ್ದೀವಲ್ಲ, ನಾನು ದಾವಣಗೆರೆ ಬಂದದ್ದು ಗೊತ್ತಾಗಿ ಕಲ್ಲು ಹಾಕೋಣ ಕಾಲ್ ಮಾಡಿಬಿಟ್ಟು ಕಲ್ ಮೇಲೆ ಎಮ್ಸೆಂಡು ನೀರು ಬೀಳುತ್ತೆ, ಒಂದೆರಡು ವೈಫರ್ನ ತೊಗೊಂಡು ಬಾ ಅಂದರು. ಸರಿ ಅಣ್ಣ ಅಂತ ಹೇಳ್ಬಿಟ್ಟು ನಾನು ಚೆನ್ನಾಗಿರೋದು ಒಂದೆರಡು ವೈಫರ್ನ ತಗೊಂಡೆ. ಅಲ್ಲಿಂದ ನಾನು ಬಂದಿದ್ದೆ ಸೀದಾ ಶಿವ ಎಲೆಕ್ಟ್ರಿಕಲ್ ಸ್ಟೋರ್ಗೆ. ಮನೇಲಿ ಕಲ್ ಕೊರಿಯರ್ಗೆ ವೈರು, ಸ್ವಿಚ್ ಬಾಕ್ಸು ಮತ್ತು ನೈಟ್ ಹೊತ್ತಲ್ಲಿ ಹಾಕೋಕ್ಕೆ ಒಂದೆರಡು ಬಲ್ಬ್ ತಗೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲವನ್ನು ತಗೊಂಡು ಊರಿಗೆ ಹೊರಟೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಈ ವಿಡಿಯೋ ಮಾಡಿಬಿಟ್ಟು ತುಂಬ ದಿನ ಆಯಿತು. ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಮನೆ ಕೆಲಸದಲ್ಲಿ ತುಂಬಾ ಬ್ಯುಸಿ ಇದ್ದೆ. ಸೊ ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ಒಂದು ಲೈಕ್ ಕೊಟ್ಟು ಹಾಗೆ ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.